ಭಾಳ ಸ್ಪಷ್ಟವಾಗಿ ಗಣಪತಿ ಹಬ್ಬ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಸುಪ್ರೀಂ ಕೋರ್ಟ್ ನಿರ್ದೇಶನ ಲೌಡ್ ಸ್ಪೀಕರ್ ಯೂಸ್ ಮಾಡೋದ್ರ ಸಂಬಂಧವಾಗಿ 10 ಗಂಟೆಗೆ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದಿದೆ. ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಹೊರತು ನಾವು ಅದನ್ನು ಅಮೆಂಡ್ ಮಾಡೋದಾಗಲಿ ಇಂಟರ್ಪ್ರಿಟ್ ಮಾಡೋದಾಗಲಿ ಅವಕಾಶ ಇರಲ್ಲ. ಹಾಗಾಗಿ ಸಾಕಷ್ಟು ಗಜಾನನ ಮಂಡಳಿ ಇರ್ಬೋದು ಅಥವಾ ಬೇರೆಯವ್ರದ್ದೆಲ್ಲ ಪ್ರತಿ ವರ್ಷ ಅವರು ಮನವಿ ಮಾಡ್ತಾರೆ. ಮತ್ತು ಅಷ್ಟು ಸಂಭ್ರಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನಮಗದು ಅವರ ಡಿಮ್ಯಾಂಡ್ ಕೂಡ ಜಸ್ಟಿಫೈಡ್ ಅನಿಸಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಕಳೆದ ಬಾರಿ ರೀತಿಯಲ್ಲೇ 10 ಗಂಟೆಗೆ ಮುಕ್ತಾಯ ಮಾಡುವಂಥದ್ದು ಮಾಡಬೇಕಾಗತ್ತೆ. ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ. ಡಿಜೆಗೆ ಏನಾದರೂ ಪರ್ಮಿಷನ್ ಮಂಡಳಿಯವರು ಕೇಳಿದ್ದಾರೆ ಸರ್ ಅಥವಾ ಅದೇನಾದರೂ? ಇಲ್ಲ, ಆ ಪ್ರೋಸೆಸ್ಸೇ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೊನ್ನೆ ಅಷ್ಟೇ ನನಗೆ ಮಾಹಿತಿ ಬಂದದ್ದು ಕಾರ್ಪೊರೇಷನಲ್ಲಿ ಒಂದು ಸಭೆಯನ್ನು ಮಾಡಿದರು ಅಂತಂದು. ಈಗ ನಾವು ಜಿಲ್ಲಾಡಳಿತದ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದ, ಆಯೋಜಕರು ಮತ್ತು ಈ ಗಣಪತಿ ಮಣ್ಣಿನ ಗಣಪತಿ ಒಂದು ಸೀರೀಸ್ ಆಫ್ ಮೀಟಿಂಗ್ಸು ಮಾಡೋದಿದೆ. ಅದು ಶಾಂತಿ ಸಭೆ ಇರ್ಬೋದು ಅಥವಾ ಒಂದು ಸಂವಹನ ಸಭೆ ಇರ್ಬೋದು. ಸೊ ಅದರಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು ಮಾಡ್ತೀವಿ.